ಎಕ್ಸೆಲಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಫಂಕ್ಷನ್ ಅಂದರೆ ಕೌಂಟ್. ಒಂದು ರೇಂಜಲ್ಲಿ ಎಷ್ಟು ಸೆಲ್ ಇದೆ, ಎಷ್ಟು ಸೆಲ್ಲಲ್ಲಿ ಡೇಟಾ ಇದೆ, ಎಷ್ಟು ಸೆಲ್ಲಲ್ಲಿ ಟೆಕ್ಸ್ಟ್ ಡೇಟಾ ಇದೆ, ಎಷ್ಟು ಸೆಲ್ಲಲ್ಲಿ ನ್ಯೂಮರಿಕ್ ಡೇಟಾ ಇದೆ, ಎಷ್ಟು ಸೆಲ್ ಬ್ಲ್ಯಾಂಕ್ ಇದೆ, ಇದನ್ನೆಲ್ಲ ಕೌಂಟ್ ಮಾಡಬೇಕು ಅಂತ ಅಂದರೆ ಕೌಂಟಿಗೆ ರಿಲೇಟೆಡ್ ಆಗಿರೋ ಫಂಕ್ಷನ್ಸ್ನ ಯೂಸ್ ಮಾಡಬೇಕು. ಇಲ್ಲಿ ನಾನು ಮೊದಲನೇದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋವಂಥ ಫಂಕ್ಷನ್ ಅಂದರೆ ಕೌಂಟ್, ಬೇಸಿಕ್ ಕೌಂಟ್ ಫಂಕ್ಷನ್. ಇದು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ರೇಂಜಲ್ಲಿ ಡೇಟಾನ ಎಂಟ್ರ್ ಮಾಡ್ಕೊಂಡಿದ್ದೀನಿ. ನ್ಯೂಮರಿಕ್ ಡೇಟಾ, ಟೆಕ್ಸ್ಟ್ ಡೇಟಾ, ಆಲ್ಫಾ ನ್ಯೂಮರಿಕ್ ಡೇಟಾ ಮತ್ತು ಎರರ್ ಇರೋ ಅಂಥ ವ್ಯಾಲ್ಯೂಸ್ನ ಎಂಟ್ರ್ ಮಾಡಿದ್ದೀನಿ. ಮೊದಲನೇದಾಗಿ ನಾವು ಕೌಂಟ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಇಸ್ ಈಕ್ವಲ್ ಟು ಕೌಂಟ್. ನಾನು ಟೈಪ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಇಂಟೆಲಿಸೆನ್ಸಲ್ಲಿ ಲಿಸ್ಟ್ ಆಫ್ ಫಂಕ್ಷನ್ಸ್ ರಿಲೇಟೆಡ್ ಟು ಕೌಂಟ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಕೌಂಟ್ ಮೇಲೆ ಪ್ಲೇಸ್ ಹೈಲೈಟ್ ಆದಾಗ ನೀವು ನೋಡ್ಬೋದು ಅದ್ರ ಎಕ್ಸ್ಪ್ಲನೇಷನ್ ಇಲ್ಲಿ ತೋರಿಸ್ತಾ ಇದೆ. ಕೌಂಟ್ಸ್ ದ ನಂಬರ್ ಆಫ್ ಸೆಲ್ಸ್ ಇನ್ ಅ ರೇಂಜ್ ದಟ್ ಕಂಟೈನ್ ನಂಬರ್ಸ್. ಅಂದರೆ ಕೌಂಟ್ ಫಂಕ್ಷನ್ ನಮಗೆ ಒಂದು ರೇಂಜಲ್ಲಿ ಎಷ್ಟು ಸೆಲ್ಲಲ್ಲಿ ನಂಬರ್ಸ್ ಇದೆ ಅಥವಾ ನ್ಯೂಮರಿಕ್ ಡೇಟಾ ಇದೆ ಅಂತ ನಮಗೆ ಡಿಸ್ಪ್ಲೇ ಆಗುತ್ತೆ. ಇದನ್ನ ಪ್ರಾಕ್ಟಿಕಲ್ ಆಗಿ ನೋಡೋಣ. ಬ್ರಾಕೆಟ್ಸ್ ಓಪನ್ ಮಾಡಿ ನಾನಿಲ್ಲಿ A1 to A11 ರೇಂಜ್ನ ಪಾಸ್ ಮಾಡ್ತಾ ಇದ್ದೀನಿ ಕೌಂಟ್ ಫಂಕ್ಷನ್ಗೆ. ಬ್ರಾಕೆಟ್ಸ್ನ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಇಲ್ಲಿ ಆನ್ಸರ್ 2 ಅಂತ ಇದೆ. A1 to A11 ಅಲ್ಲಿ ನ್ಯೂಮರಿಕ್ ಡೇಟಾ ಅಂದರೆ ನಂಬರ್ಸ್ ಇರೋ ಅಂಥ ಡೇಟಾ ಎರಡಿದೆ. ಒಂದು ಇಲ್ಲಿ A2ನಲ್ಲಿ 10, ಇನ್ನೊಂದು A5ಅಲ್ಲಿ 26. ಇಲ್ಲಿ 20A ಅನ್ನೋದೇನಿದೆ ಅದು ಆಲ್ಫಾ ನ್ಯೂಮರಿಕ್ ಡೇಟಾ, ಅಂದರೆ ಅದರಲ್ಲಿ ಟೆಕ್ಸ್ಟ್ ಕೂಡ ಇರೋದ್ರಿಂದ ಅದನ್ನು ನ್ಯೂಮರಿಕ್ ಆಗಿ ಕನ್ಸಿಡರ್ ಮಾಡಲ್ಲ. ಅದೇ ಥರ ಎಕ್ಸೆಲ್ 2021 ಕೂಡ ಅದು ಕನ್ಸಿಡರ್ ಮಾಡೋದಿಲ್ಲ. ಸೊ ಇಲ್ಲಿ ಕೌಂಟ್ ಯೂಸ್ ಮಾಡಿ ನಾವು ನ್ಯೂಮರಿಕ್ ಡೇಟಾ ಎಷ್ಟು ಸೆಲ್ಲಲ್ಲಿದೆ ಅಂತ ಕೌಂಟ್ ಮಾಡೋದಕ್ಕೆ ಕೌಂಟ್ ಫಂಕ್ಷನ್ನ ಯೂಸ್ ಮಾಡಿದ್ದೀವಿ. ಇಲ್ಲಿ ನಾನು ಪಾಸ್ ಮಾಡಿರೋ ರೇಂಜಲ್ಲಿ 2 ನ್ಯೂಮರಿಕ್ ಡೇಟಾ ಇರೋದ್ರಿಂದ ಇಲ್ಲಿ ಔಟ್ಪುಟ್ ನಮಗೆ 2 ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ಬರೋ ಅಂತ ಕೌಂಟ್ ಫಂಕ್ಷನ್ ಕೌಂಟ್ ಎ. ಕೌಂಟ್ ಎಗೆ ನಾವು ಯಾವುದೇ ರೇಂಜ್ ಪಾಸ್ ಮಾಡಿದ್ರು ಆ ರೇಂಜಲ್ಲಿ ಯಾವುದಾದ್ರೂ ಸೆಲ್ಲಲ್ಲಿ ಡೇಟಾ ಇಲ್ಲ ಅಂತ ಅಂದರೆ ಅದನ್ನು ಬಿಟ್ಟು ಉಳಿದಿರೋ ಎಲ್ಲ ಸೆಲ್ನು ಕೌಂಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ಬೋದು A1 ಇಂದ A11 ವರ್ಗ ಏನಿದೆ ಇಲ್ಲಿ ಡೇಟಾ ಇರುವಂಥ ಎಲ್ಲ ಸೆಲ್ನು ಕೂಡ ಕೌಂಟಲ್ಲಿ ಇನ್ಕ್ಲೂಡ್ ಆಗುತ್ತೆ. ಅದನ್ನು ಪ್ರಾಕ್ಟಿಕಲ್ ಆಗಿ ನೋಡೋಣ. ಈಸ್ ಈಕ್ವಲ್ ಟು ಕೌಂಟ್ ಎ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ನೋಡ್ಬೋದು ಕೌಂಟ್ಸ್ ದ ನಂಬರ್ ಆಫ್ ಸೆಲ್ಸ್ ಇನ್ ಅ ರೇಂಜ್ ದಟ್ ಆರ್ ನಾಟ್ ಎಂಟಿ ಯಾವುದಿಲ್ವೋ ಅಂದರೆ ಖಾಲಿ ಯಾವುದಿಲ್ವೋ ಅದನ್ನು ಸೆಲ್ ಕೌಂಟ್ ಆಗಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನಂಬರು. ಕೌಂಟ್ ಎ ಟ್ಯಾಬ್ ಕೀ ಪ್ರೆಸ್ ಮಾಡಿ A1 ಇಂದ A11 ವರ್ಗ ರೇಂಜ್ನ ಸೆಲೆಕ್ಟ್ ಮಾಡಿಕೊಂಡು ಬ್ರಾಕೆಟ್ಸ್ನ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು 7 ಅಂತ ತೋರಿಸ್ತಾ ಇದೆ. ಅಂದರೆ A1 ಇಂದ A11 ವರ್ಗ 11 ಸೆಲ್ಸ್ ಏನಿದೆ ಅದರಲ್ಲಿ 4 ಸೆಲ್ಲು ಬ್ಲ್ಯಾಂಕ್ ಇದೆ. ಸೊ ಆ 4 ಬ್ಲ್ಯಾಂಕ್ನ ಬಿಟ್ಬಿಟ್ಟು ಉಳಿದಿರೋ ಸೆಲ್ಲಲ್ಲಿ ಡೇಟಾ ಇದೆ. ಅದು ಯಾವುದೇ ಥರ ಡೇಟಾ ಆದರೂ ಕೂಡ ಕೌಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು A1ನಲ್ಲಿ ಸಪೋಸ್ ಸ್ಪೇಸ್ ಎಂಟ್ರ್ ಮಾಡಿದೆ ಅಂತ ಅಂದರೆ ಆ ಸ್ಪೇಸ್ನು ಒಂದು ಡೇಟಾ ಆಗಿ ಕನ್ಸಿಡರ್ ಮಾಡುತ್ತೆ, ಅದನ್ನು ಕೌಂಟಿಗೆ ಇನ್ಕ್ಲೂಡ್ ಆಗುತ್ತೆ. ಇಲ್ಲಿ ನಾನು F2 ಕೀ ಪ್ರೆಸ್ ಮಾಡಿ ಇಲ್ಲಿ 2 ಸ್ಪೇಸ್ ಕೊಟ್ಬಿಟ್ಟು ಎಂಟರ್ ಕೀ ಪ್ರೆಸ್ ಮಾಡ್ತೀನಿ. ನೀವು ಇಲ್ಲಿ ನೋಡ್ಬೋದು ಆ ಸೆಲ್ ಕೂಡ ಕೌಂಟ್ ಆಗಿದೆ. A1 ಇಂದ A11 ವರ್ಗ ಈ ಫಸ್ಟ್ ಸೆಲ್ಲಲ್ಲೂ ಡೇಟಾ ಇದೆ ಅಂತ ಅಂದರೆ ಸ್ಪೇಸು ಕೂಡ ಒಂದು ಡೇಟಾ ಆಗಿ ಇಲ್ಲಿ ಕನ್ಸಿಡರ್ ಆಗ್ತಾ ಇದೆ. ಕೌಂಟ್ ಎಗೆ ರಿವರ್ಸ್ ಆಗಿ ಕೆಲಸ ಮಾಡುವಂಥ ಫಂಕ್ಷನ್ ಕೌಂಟ್ ಬ್ಲ್ಯಾಂಕ್. ಅಂದರೆ ಕೌಂಟ್ ಎನಲ್ಲಿ ಡೇಟಾ ಇರೋ ಅಂಥ ಸೆಲ್ಸ್ನ ಕೌಂಟ್ ಆದರೆ ಕೌಂಟ್ ಬ್ಲ್ಯಾಂಕಲ್ಲಿ ಎಂಟಿ ಸೆಲ್ಸ್ನ ಕೌಂಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಈಸ್ ಈಕ್ವಲ್ ಟು ಕೌಂಟ್ ಬ್ಲ್ಯಾಂಕ್ ಇಲ್ಲಿ ಸೆಲೆಕ್ಟ್ ಮಾಡಿದಾಗ ನೀವು ನೋಡ್ಬೋದು ಕೌಂಟ್ಸ್ ದ ನಂಬರ್ ಆಫ್ ಎಂಟಿ ಸೆಲ್ಸ್ ಇನ್ ಅ ಸ್ಪೆಸಿಫೈಡ್ ರೇಂಜ್. ನಾನಿಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡಿ A1 ಇಂದ A11 ವರ್ಗ ರೇಂಜ್ ಇದೆ ಅದನ್ನು ಪಾಸ್ ಮಾಡ್ತಾ ಇದ್ದೀನಿ ಕೌಂಟ್ ಬ್ಲ್ಯಾಂಕ್ ಫಂಕ್ಷನ್ಗೆ. ಬ್ರಾಕೆಟ್ಸ್ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಆನ್ಸರ್ 3 ಅಂತ ತೋರಿಸ್ತಾ ಇದೆ. ಬಟ್ ನಿಮ್ಗೆ ಇಲ್ಲಿ ನೋಟಿಸ್ ಮಾಡಿದಾಗ A1 ಇಂದ A11 ರೇಂಜಲ್ಲಿ 4 ಬ್ಲ್ಯಾಂಕ್ ಕಾಣಿಸ್ತಿದೆ. A1, A4, A7 ಮತ್ತು A10. ಬಟ್ ಇಲ್ಲಿ ನಾನು ಕೌಂಟ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸಿದ್ದೆ A1ನಲ್ಲಿ 2 ಸ್ಪೇಸ್ನ ಎಂಟ್ರ್ ಮಾಡಿದ್ದೆ. ಸ್ಪೇಸ್ನು ಕೂಡ ಡೇಟಾ ಇರೋ ಸೆಲ್ನಾಗಿ ಕನ್ಸಿಡರ್ ಮಾಡೋದ್ರಿಂದ ಅದನ್ನು ಕೌಂಟ್ ಬ್ಲ್ಯಾಂಕಲ್ಲಿ ಇನ್ಕ್ಲೂಡ್ ಮಾಡೋದಿಲ್ಲ. ಸೊ ನಮಗೆ ಇಲ್ಲಿ ಅವೈಲಬಲ್ ಇರುವಂಥ ಬ್ಲ್ಯಾಂಕ್ ಸೆಲ್ ಯಾವುದು ಅಂತ ಅಂದರೆ A4,
A7 ಮತ್ತು A10 ಆ 3 ಸೆಲ್ 3 ಅಂತ ನಮಗಿಲ್ಲಿ 3 ಸೆಲ್ ಕೌಂಟ್ ಆಗಿ 3 ಅಂತ ಡಿಸ್ಪ್ಲೇ ಆಗ್ತಾ ಇದೆ. ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಡೇಟಾ ಅನಾಲಿಸಿಸಲ್ಲಿ ಹೇಗೆ ಸಾಲ್ವ್ ಮಾಡ್ತೀವಿ ಈ ಥರ ಎಂಟಿ ಸೆಲ್ಸ್ ಇದ್ದಾಗ ಅಥವಾ ಸ್ಪೇಸ್ ಇರೋವಂಥ ಸೆಲ್ಸ್ ಇದ್ದಾಗ ಅಂತ ಅದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಕೊನೆಯಲ್ಲಿ ಒಂದು ಚಿಕ್ಕ ಅಸೈನ್ಮೆಂಟ್ ಕೊಡ್ತಾ ಇದ್ದೀನಿ. ಇಲ್ಲಿರೋಂಥ ರೇಂಜ್ A1 ಇಂದ A11 ವರ್ಗ ಏನಿದೆ ರೇಂಜು, ಆ ರೇಂಜಲ್ಲಿ ಟೋಟಲ್ ಎಷ್ಟು ಟೆಕ್ಸ್ಟ್ ಇರೋ ಅಂಥ ಡೇಟಾ ಇದೆ ಅದನ್ನು ಇಲ್ಲಿ ಡಿಸ್ಪ್ಲೇ ಮಾಡಬೇಕು. ಅದೇ ಥರ A1 ಇಂದ A11ಅಲ್ಲಿ ಟೋಟಲ್ ಎಷ್ಟು ಸೆಲ್ಸ್ ಇದೆ, ಅದು ಎಂಟಿ ಆಗಿರಲಿ ನಾನ್ ಎಂಟಿ ಆಗಿರಲಿ, ಟೋಟಲ್ ಎಷ್ಟು ಸೆಲ್ಸ್ ಇದೆ ಅನ್ನೋದನ್ನು ಈ ಸೆಲ್ಲಲ್ಲಿ ಡಿಸ್ಪ್ಲೇ ಆಗಬೇಕು. ಅದಕ್ಕೆ ನಾನು ಒಂದು ಕ್ಲೂ ಕೊಡ್ತಾ ಇದ್ದೀನಿ. ನೀವು ಯೂಸ್ ಮಾಡಬೇಕಾಗಿರೋ ಅಂಥ ಫಾರ್ಮುಲಾ ಏನಂದರೆ ಕಾಂಬಿನೇಷನ್ ಆಫ್ 2 ಕೌಂಟ್ ಫಂಕ್ಷನ್ಸ್. ಅಂದರೆ ಇಲ್ಲಿ ಕೌಂಟ್ ಎ ಕೌಂಟ್ ಬ್ಲ್ಯಾಂಕ್ ಏನಿದೆ ಅದರಲ್ಲಿ ಯಾವುದಾದ್ರೂ ಎರಡರದ್ದು ಕಾಂಬಿನೇಷನ್ ಯೂಸ್ ಮಾಡಿ ನೀವಿಲ್ಲಿ ಫಾರ್ಮುಲಾ ಬರೀಬೇಕಾಗತ್ತೆ. ಅದನ್ನು ನೀವು ಟ್ರೈ ಮಾಡಿ, ನಿಮಗೆ ಆನ್ಸರ್ ಬಂತು ಅಂದರೆ ಆ ಫಾರ್ಮುಲಾನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲಾಂದರೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಆ ಅಸೈನ್ಮೆಂಟ್ಗೆ ಸೊಲ್ಯೂಷನ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.